ಸೊ ಇವರೇ ನೋಡಿ ನಮ್ಮ ಮೇನ್ ಕುಕ್ ಕಿಶೋರ್ ಕುಮಾರ್. ನಮಸ್ಕಾರ ಎಲ್ಲರಿಗೂ. ನೋಡಿ ಇವತ್ತು ನಮ್ಮ ಮನೇಲಿ ಮಂಚೂರಿ ನಡೀತದೆ. ಅದು ಯಾರಿಂದ? ನಮ್ಮ ಮೇನ್ ಕುಕ್ ಕಿಶೋರ್ ಕುಮಾರ್. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಿದ್ದೀರಾ ಇವತ್ತು? ಇವತ್ತಿನ ಸ್ಪೆಷಲ್ ಬಂದು ಬೇಬಿ ಕಾರ್ನ್ ಮಂಚೂರಿಯನ್ ಮತ್ತೆ ಪನ್ನೀರ್ ಮಂಚೂರಿಯನ್. ವಾವ್, ಸೂಪರ್. ಸೊ ಗೈಸ್, ಇಲ್ಲಿ ಮಾಡಿರುವಂಥ ಬ್ಯಾಟರ್ ಅನ್ನೋವಂಥದ್ದು ಸೇಮ್ ನಾನು ಡ್ರೈ ಗೋಬಿ ಮಾಡಿದ್ನಲ್ಲ ಅದೇ ಬ್ಯಾಟರ್. ಸೊ ಅದನ್ನೇ ಮಾಡಿಕೊಂಡ್ರೆ ಸಾಕು. ಇದು ಕೂಡ ರೆಡಿ ಮಾಡ್ಕೋಬಹುದು. ಪ್ರಪೋರ್ಷನ್ ಎಷ್ಟು ಹಾಕಬೇಕು ಅಂತ ನಾನು ನಿಮಗೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಬೇಬಿ ಕಾರ್ನ್ಗೆ ಬ್ಯಾಟರ್ ರೆಡಿ ಇದೆ, ಮತ್ತೆ ಬೇಬಿ ಆಲ್ರೆಡಿ ಸ್ವಲ್ಪ ರೆಡಿ ಆಗಿದೆ. ಎಲ್ಲ ಐಟಮ್ಸ್ ರೆಡಿ ಇದೆ, ಸಾಸಸ್ ರೆಡಿ ಇದೆ, ಮತ್ತೆ ನಮ್ಮ ಮೇನ್ ಕುಕ್ ಕೂಡ ರೆಡಿ ಇದ್ದಾರೆ. ಸೊ ಎಲ್ಲ ರೆಡಿ ಮಾಡ್ಕೊಂಡ್ರಾ? ಎಲ್ಲ ರೆಡಿ ಇದೆ. ಸಾಸಸ್ ಮತ್ತೆ ವೆಜಿಟೇಬಲ್ಸ್ ಏನೇನು ಬೇಕು, ಕಾರ್ನ್ ಮತ್ತೆ ಬೇಬಿ ಕಾರ್ನ್ ಮತ್ತೆ ಎಲ್ಲ ರೆಡಿ ಆಗಿದೆ. ಏನಿಲ್ಲ ಸಾರ್ಟ್ ಮಾಡ್ಕೊಳ್ಳೋದು, ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ತಿನ್ನೋದು. ಸೊ ಮಂಚೂರಿಯನ್ಗೆ ಸಾಸ್ ಮಾಡಕ್ಕೆ ಸೊ ನಾನು ಫಾಲೋ ಮಾಡೋದು ಒಂದು ರೇಷಿಯೋ ಬಂದು, ಸೊ ಇದು ರೆಡ್ ಚಿಲ್ಲಿ ಸಾಸು, ಸೊ ಅದು 2 ಟೇಬಲ್ ಸ್ಪೂನ್ ಹಾಕೋತೀನಿ. ಆ್ಯಂಡ್ ಇದು ನಾನು ಹಾಕೋತಿರೋ ರೇಷಿಯೋ ಬಂದು 1 ಪ್ಲೇಟ್ ಮಂಚೂರಿಯನ್ಗೆ. ಸೊ ಇದು 2 ಸ್ಪೂನು. ಇದು ಗ್ರೀನ್ ಚಿಲ್ಲಿ ಸಾಸು. ಸೊ ಗ್ರೀನ್ ಚಿಲ್ಲಿ ಸಾಸ್ ಕೂಡ 2 ಚಮಚ ಹಾಕೋತೀನಿ. ನೆಕ್ಸ್ಟ್ ಸೋಯಾ ಸಾಸ್ ಹಾಕೋತೀನಿ. ಸೊ ಇದು ಟಿಪಿಕಲಿ ನಾನು 1 ಸ್ಪೂನ್ ಅಷ್ಟೇ ಹಾಕೊಳ್ಳೋದು, ಜಾಸ್ತಿ ಹಾಕೊಳ್ಳೋದಲ್ಲ. ಬೇಸಿಕಲಿ ಇದು 1 ಟೇಬಲ್ ಸ್ಪೂನ್ 1 ಪ್ಲೇಟಿಗೆ ಮಂಚೂರಿಯನ್ಗೆ. ಸೊ ನಾನು ಫಾಲೋ ಮಾಡೋದು ಪ್ರಪೋರ್ಷನ್ಸ್. ಆ್ಯಂಡ್ ಲಾಸ್ಟ್ಲಿ ಕೆಚಪ್. ಸೊ ಕೆಚಪ್ ರೇಷಿಯೋ ಸ್ವಲ್ಪ ಜಾಸ್ತಿ ಇಟ್ಕೋತೀನಿ ಯೂಶಲಿ. ಕೆಚಪ್ ಬಂದು ನಾನು 4 ಟೇಬಲ್ ಸ್ಪೂನ್ ಹಾಕೋತೀನಿ. 4 ಟೇಬಲ್ ಸ್ಪೂನು. ಸೊ 4 ಟೇಬಲ್ ಟೊಮೆಟೊ ಕೆಚಪ್ಪು, 2 ಟೇಬಲ್ ಸ್ಪೂನ್ಸು ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ, ಅಲ್ಲಿ 1 ಟೇಬಲ್ ಸ್ಪೂನು ಸೋಯಾ ಸಾಸು. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಅಥವಾ ಬೇರೆ ಚಿಲ್ಲಿ ರೆಡ್ ಚಿಲ್ಲಿನ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು. ಸೊ ನಾನು ಮೀಡಿಯಮ್ ಖಾರ ಇಡ್ತಾ ಇದ್ದೀನಿ. ಸೊ ಇಷ್ಟು ಸಾಕು. ಇದು ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ 1/4 ಚಮಚದಷ್ಟು ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಉಪ್ಪು. ತುಂಬ ಉಪ್ಪು ಬೇಡ, ಬಿಕಾಸ್ ಆಲ್ರೆಡಿ ಸಾಸಸ್ಸಲ್ಲಿ ಉಪ್ಪು ಇರುತ್ತೆ. ಉಪ್ಪು ಜಾಸ್ತಿ ಬೇಕಾಗಲ್ಲ. ಸೊ ಇವಾಗ ಬಾಣಲಿ ಇಡ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಆಗುತ್ತೆ ಪ್ರೋಸೆಸ್. ಎಣ್ಣೆ ಹಾಕೋತಿದ್ದೀರಾ? ಹೌದು. 1 ಪ್ಲೇಟ್ ಮಾಡೋಕ್ಕೆ ಒಂದು 2 ಸ್ಪೂನ್ಸ್ ಎಣ್ಣೆ ಹಾಕೋತೀನಿ. ಅದೊಂದು ಸ್ವಲ್ಪ ಕಾಯ್ಬೇಕಂತೆ. ಎಣ್ಣೆ ಬಿಸಿಯಾಗಿದೆ. ಸೊ ಈಗ ಸ್ವಲ್ಪ ಬೆಳ್ಳುಳ್ಳಿ. ಸೊ ಕಿಶೋರ್ದು ಒಂದು ಏನಂತಂದ್ರೆ ಅವರು ಒಂದೊಂದು ಪ್ಲೇಟ್ ಸಪ್ರೇಟ್ ಆಗಿ ಮಾಡ್ತಿದ್ದಾರೆ, ಸೊ ದಟ್ ಫ್ರೆಶ್ನೆಸ್ ಚೆನ್ನಾಗಿರಲಿ ಅಂತ. ಐ ಮಸ್ಟ್ ಸೇ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವೆಲ್ಲರೂ ಟ್ರೈ ಮಾಡಬೇಕು ಮನೆಯಲ್ಲಿ. ಇದೊಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಿ ಆಗಬೇಕು. ಸೊ ಅಲ್ಲಿ ತನಕ ಹುರಿಯೋಣ. ಓಕೆ. ಸೊ ನಿಮ್ಗೆ ಅರೋಮಾ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳ್ಳುಳ್ಳಿದು. ಬಂದಾದ್ಮೇಲೆ ಸ್ವಲ್ಪ ಚಾಪ್ಡ್ ಆನ್ ಇದಿದೆಯಲ್ಲ ಗ್ರೀನ್ ಚಿಲ್ಲಿ ಚಾಪ್ಡ್ ಬಂದು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಸೊ ಇಲ್ಲಿ ಗ್ರೀನ್ ಚಿಲ್ಲಿ ಹಾಕಿದ್ದಾರೆ. ನೀವು ನೋಡ್ಬೋದು ಈಗ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನಿಶ್ ಕಲರ್ ಬಂದಿದೆ. ಸೊ ಅದಾದ್ಮೇಲೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ನಾನು ಸಾಸಲ್ಲಿ ಜಾಸ್ತಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಜಾಸ್ತಿ ಖಾರ ಬೇಡ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಈಗ ಚಾಪ್ಡ್ ಆನಿಯನ್ಸು. ಆನಿಯನ್ ಈ ತರ ಸ್ಲೈಸಸ್ ಕಟ್ ಮಾಡ್ಕೋಬೇಕು. ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್. ಹೌದು. ಸೊ ಇಲ್ಲಿ ದೊಡ್ಡ ಕ್ಯಾಪ್ಸಿಕಮ್ ಮೇಲೆ ಒಂದು ಸ್ವಲ್ಪ ಈ ಥರ ಬರ್ನ್ ಥರ ಬಂದಿದೆ. ಆಮೇಲೆ ಆನಿಯನ್ ಸುಟ್ಟು ಸ್ವಲ್ಪ ಸೋಟಾದಂಗಿದೆ. ಸೊ ಕಲರ್ ಚೇಂಜ್ ಆಗಿದೆ. ಸೊ ಈಗ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಸೊ ಯಾಕೆ ನೀರು ಆ್ಯಡ್ ಮಾಡಿದೆ ಅಂದರೆ ಈಗ ನೆಕ್ಸ್ಟ್ ಸಾಸಸ್ ಆ್ಯಡ್ ಮಾಡ್ತೀವಿ. ಸೊ ಸಾಸಸ್ ಎಲ್ಲ ಬರ್ನ್ ಆಗಬಾರ್ದು ಅಂದ್ಬಿಟ್ಟು ನೀರು ಹಾಕಿದ್ರೆ ಈಸಿ ಆಗುತ್ತೆ. ಸೊ ಈಗ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನು 1 ಪ್ಲೇಟ್ ಮಾಡ್ತಾ ಇರೋದ್ರಿಂದ 5 ಸ್ಪೂನ್ಸ್ ಅಷ್ಟೇ ಹಾಕೋತೀನಿ. ಕುದಿ ಬಂದಿದೆ. ಸೊ ಈಗ ಸ್ವಲ್ಪ ಇದನ್ನ ಸಾಸನ್ನು ಟಿಕ್ ಮಾಡ್ಕೊಳ್ಳೋಕ್ಕೆ ಕಾರ್ನ್ ಫ್ಲೋರ್ದು ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾರ್ನ್ ಫ್ಲೋರ್ ಮತ್ತೆ ವಾಟರ್ ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಅಗೇನ್ ಸಾಸ್ ನಿಮ್ಗೆ ಹೆಂಗೆ ಬೇಕೋ ಆ ಥರ, ಎಷ್ಟು ಥಿಕ್ನೆಸ್ ಬೇಕೋ ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ಡ್ರೈ ಆಗಿ ಇರಬೇಕು ಅಂದರೆ ಇನ್ನೂ ಕಾರ್ನ್ ಸ್ಟಾರ್ ಜಾಸ್ತಿ ಹಾಕೊಳ್ಳಿ. ಈಗ ನೋಡ್ಬೋದು ಸಾಸ್ ಸ್ವಲ್ಪ ತಿಕ್ಕಾಗಿದೆ. ಈ ಸ್ಟೇಜಲ್ಲಿ ಇರಬೇಕಾದ್ರೆ ನಮ್ದು ಮಂಚೂರಿಯನ್ ಇದು ಮಾಡಿದ್ರಲ್ಲ ಅದನ್ನ ಬೇಬಿ ಕಾರ್ನ್, ಇದು ಬೇಬಿ ಕಾರ್ನ್ ಗೈಸ್. ಸೊ ಇದನ್ನ 2 ಮಿನಿಟ್ಸ್ ತನಕ ಸ್ಟಾರ್ಟ್ ಮಾಡಿಕೊಂಡು ಅದು ಸ್ವಲ್ಪ ಸಾಸಸ್ ಎಲ್ಲ ತೊಗೊಳ್ಳೋ ಥರ ನೋಡ್ಕೋಬೇಕು. ಓಕೆ. ಸಾಸಸ್ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಎಂಡಲ್ಲಿ ಹಾಕಿದ್ರೆ
ಮಂಚೂರಿಯನ್ ರೆಡಿ. ವಾವ್. ಸೊ ನೋಡ್ತಿದ್ದೀರಲ್ಲ ಗೈಸ್ ಹೆಂಗೆ ಅದು ಅಬ್ಸಾರ್ಬ್ ಮಾಡ್ಕೋತಾ ಇದೆ ಅಂತ. ನೋಡಕ್ಕೆ ಎಷ್ಟು ಯಮ್ಮಿ ಯಮ್ಮಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೀಳ್ತಾ ಇದೆ, ಗಾರ್ನಿಶ್ ಹಾಕೊಂಡಿದ್ದೀವಿ. ಫೈನಲ್ ಟಾಸ್ ಮಾಡ್ಕೊಂಡ್ರೆ ಓ ಯಮ್ಮಿ. ಮಂಚೂರಿಯನ್ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಬೋದು. ಓಕೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ತಿನ್ನೋಕೆ, ತುಂಬಾ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ನೋಡೋಣ ತಿನ್ಬಿಟ್ಟು ಹೆಂಗಿರುತ್ತೆ ಅಂತ. ವಾವ್, ಇಟ್ ಲುಕ್ಸ್ ಯಮ್ಮಿ ಗೈಸ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಹ್ಯಾವ್ ಇಟ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಟ್ರೈ ಮಾಡೋಣ ಗೈಸ್. ಸಕ್ಕತ್ತಾಗಿದೆ ಕಿಶೋರ, ತುಂಬಾ ಚೆನ್ನಾಗಿದೆ ಗೈಸ್. ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಯಮ್ಮಿ ಅಷ್ಟು.